ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಇಂದಿನ ಸಮಾಜ ವಿಜ್ಞಾನ ಅವಧಿಗೆ ತಮ್ಮೆಲ್ಲರಿಗೂ ಸಹ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರೀತಿಯ ಪೋಷಕರೇ, ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ 6ನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಅವಧಿಗೆ ತಮ್ಮೆಲ್ಲರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹೇಗಿದ್ದೀರಿ ಮಕ್ಕಳೇ? ಚೆನ್ನಾಗಿದ್ದೀರಿ ಅಲ್ವಾ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ಕೊಳ್ತೀನಿ. ಹಾಗಾದರೆ ಇಂದು ಪೌರನೀತಿಯಲ್ಲಿ ಬರ್ತಕ್ಕಂಥ ಮಾನವ ಹಕ್ಕುಗಳು ಅನ್ನೋ ಒಂದು ಪಾಠವನ್ನು ಸಂಕ್ಷಿಪ್ತವಾಗಿ ನೀಟಾಗಿ ಸುಲಲಿತವಾಗಿ ಅರ್ಥ ಮಾಡ್ಕೊಳ್ಳೋಣವೇ ಮಕ್ಕಳೇ? ಆಯಿತು ಅಂತ ಹೇಳ್ತಿದ್ದೀರಾ? ಸಮಾಜ ವಿಜ್ಞಾನ ವಿಷಯಕ್ಕೋಸ್ಕರ ಕಾಯ್ತಾ ಇದ್ದೀರಾ ಮಕ್ಕಳ? ಹಾಗಾದರೆ ಬನ್ನಿ ಈ ದಿನದ ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಮಕ್ಕಳೇ, ನೀವೆಲ್ಲರೂ ತುಂಬ ಜಾಣರಿದ್ದೀರಿ, ಹೌದಲ್ವಾ? ನಂಗೆ ಗೊತ್ತು ನೀವೆಲ್ಲ ತುಂಬ ಜಾಣರಿದ್ದೀರಿ ಅಂತ. ಹಾಗಾಗಿ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ, ನೀವು ಎಷ್ಟು ಮಟ್ಟಿಗೆ ಉತ್ತರ ಹೇಳ್ತೀರಿ ಅಂತ ನಾನು ಪರೀಕ್ಷೆ ಮಾಡಲಾ? ಹಾಗಾದರೆ ನೋಡಿ ಮಕ್ಕಳೇ, ಇಲ್ಲಿ ಒಂದು ಚಿತ್ರ ಕಾಣಿಸ್ತಿದೆ, ಹೌದಲ್ವಾ? ಈ ಚಿತ್ರದಲ್ಲಿ ನಿಮಗೆ ಏನನ್ನು ಗಮನಿಸ್ತಾ ಇದ್ದೀರಾ ನೀವು? ಆ ಚಿತ್ರ ನೋಡ್ತಾ ಇದ್ದೀರಿ ಅಲ್ವಾ? ಆ ಚಿತ್ರನ ನೋಡ್ತಾ ಇದ್ದಂಗೆ ಆ ಮಕ್ಕಳುಗಳು, ಅಲ್ಲಿರೋ ಜನಗಳೆಲ್ಲ ಏನು ಮಾಡ್ತಿದ್ದಾರೆ ಯೋಚನೆ ಮಾಡಿ. ಉತ್ತರ ಹೇಳಿಬಿಟ್ರ ನಮ್ಮ ಮಕ್ಕಳು ಜಾಣರು? ಹೌದು ಮಕ್ಕಳ, ನಿಮ್ಮ ಉತ್ತರ ಕರೆಕ್ಟಾಗಿದೆ. ಸಂತೋಷದಿಂದ ಏನು ಮಾಡ್ತಿದ್ದಾರೆ? ಆಟ ಆಡ್ತಿದ್ದಾರೆ. ನಿಮ್ಗಳ ಥರನೇ ಮಕ್ಕಳು ಸಹ ಆಟ ಆಡ್ತಿದ್ದಾರೆ. ಹಾಗಾದರೆ ಇಲ್ಲಿ ನೋಡಿ, ಇದೊಂದು ಚಿತ್ರ ಕಾಣಿಸ್ತಿದೆ ನಿಮ್ಮ ಟಿ ವಿ ಪರದೆ ಮೇಲೆ. ಈ ಚಿತ್ರದಲ್ಲಿ ಅಪ್ಪ ಅಮ್ಮ ಮಕ್ಕಳು ಎಲ್ಲರೂ ಇದ್ದಾರಲ್ವಾ? ಹಾಗಾದರೆ ಮಕ್ಕಳೇ, ಈ ಚಿತ್ರದಲ್ಲಿ ಈ ಮಕ್ಕಳಿರ್ಬೋದು ಅಥವಾ ಪೇರೆಂಟ್ಸ್ ಇರ್ಬೋದು, ಮಾನವರು ಏನು ಮಾಡ್ತಿದ್ದಾರೆ? ನಗ್ತಾ ಇದ್ದಾರೆ ಅಂತ ಹೇಳ್ತಿದ್ದೀರಾ? ಎಲ್ಲರೂ ಫ್ಯಾಮಿಲಿ ಜೊತೆಲಿ, ಕುಟುಂಬದ ಜೊತೆಲಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ನಿಮ್ಮ ಉತ್ತರ ಸರಿ ಇದೆ, ಅವರು ಸಂತೋಷದಿಂದ ಜೀವಿಸ್ತಾ ಇದ್ದಾರೆ. ಹಾಗಾದರೆ ಮಕ್ಕಳ, ಇಲ್ಲೊಂದು ಚಿತ್ರ ಕಾಣಿಸ್ತಿದೆ ನೋಡಿ. ಅವ್ರೇನು ಮಾಡ್ತಿದ್ದಾರೆ? ಅವ್ರ ತಂದೆ ತಾಯಿ ಜೊತೆ ಏನು ಮಾಡ್ತಿದ್ದಾರೆ? ಜಸ್ಟ್ ಗಮನಿಸ್ಕೊಂಡು ಯೋಚನೆ ಮಾಡ್ಕೊಂಡು ಹೇಳಿ. ಉತ್ತರ ಟಕ್ಕಂತ ಹೇಳಿಬಿಟ್ರು ನಮ್ಮ ಮಕ್ಕಳು. ಹೌದು ಮಕ್ಕಳ, ನಿಮ್ಮ ಉತ್ತರ ಕರೆಕ್ಟ್ ಇದೆ. ಅವರು ಓದ್ಕೊಳ್ತಾ ಇದ್ದಾರೆ ಅಥವಾ ಶಿಕ್ಷಣವನ್ನು ಪೋಷಕರಿಂದ ಪಡ್ಕೋತಾ ಇದ್ದಾರೆ. ಅದ್ರ ಜೊತೆಲಿ ಮೇಲೊಂದು ಚಿತ್ರನೂ ಕಾಣಿಸ್ತಿದೆ, ನಮ್ಮ ಸರ್ಕಾರದಿಂದ ಕೊಟ್ಟಂತಹ ಒಂದು ಸ್ಲೋಗನ್, ಎಲ್ಲರಿಗೂ ಕಲಿಯೋಣ, ಎಲ್ಲರೂ ಬೆಳೆಯೋಣ. ಓಕೆ, ವೆರಿ ಗುಡ್ ಮಕ್ಕಳ, ನೀವು ತುಂಬ ಚೆನ್ನಾಗಿ ಉತ್ತರ ಹೇಳಿದಿರಿ. ಹಾಗಾದರೆ ಇಲ್ಲೊಂದು ಚಿತ್ರ ಕಾಣಿಸ್ತಿದೆ ನೋಡಿ, ಕಾಣಿಸ್ತಿದೆ ಅಲ್ವಾ ಪರದೆ ಮೇಲೆ? ಹಾಗಾದರೆ ಈ ಚಿತ್ರದಲ್ಲಿ ನೀವು ಏನೇನ ಗಮನಿಸ್ತಾ ಇದ್ದೀರಿ ಮಕ್ಕಳೇ? ಯೋಚನೆ ಮಾಡ್ತಿದ್ದೀರಾ? ಉತ್ತರ ಹೇಳ್ತಿದ್ದೀರಾ? ವೆರಿ ಗುಡ್, ನಿಮ್ಮ ಉತ್ತರ ಕರೆಕ್ಟಾಗಿದೆ. ಮಾನವರು ಪಡೆದಿರುವ ಹಕ್ಕುಗಳು. ಹಾಗಾದರೆ ನೋಡಿ, ಜೀವಿಸುವ ಹಕ್ಕು, ವಿಕಾಸ ಹೊಂದುವ ಹಕ್ಕು, ಭಾಗವಹಿಸುವ ಹಕ್ಕು, ರಕ್ಷಣೆ ಹೊಂದುವ ಹಕ್ಕು, ಇವೆಲ್ಲ ಹಕ್ಕುಗಳನ್ನು ನಾವು ಹೊಂದ್ಕೊಂಡಿದ್ದೀವಿ, ಹೌದಲ್ವಾ? ನೀವೇ ಆ ಚಿತ್ರದಲ್ಲಿ ನೋಡ್ತಾ ಇದ್ರಿ, ಸಂತೋಷದಿಂದ ನಾವು ಆಟ ಆಡ್ಕೊಳ್ಬೋದು, ಸಂತೋಷದಿಂದ ಓದಬಹುದು, ನಾವು ಯಾವುದೇ ಕ್ರೀಡೆಯಲ್ಲಿ ಭಾಗವಹಿಸ್ಬೋದು, ಎಲ್ಲವನ್ನೂ ಸಹ ನಾವು ಮಾಡ್ಕೋಬೋದು. ಅಲ್ಲೇ ಕೂತ್ಕೊಂಡು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಹೇಳ್ತಿದ್ದೀರಾ? ವೆರಿ ಗುಡ್. ಹಾಗಾದರೆ ನೀವು ಅದೆಲ್ಲನೂ ಸಹ ಮಾಡಬಹುದು. ಹಾಗಾದರೆ ಬನ್ನಿ ಮಕ್ಕಳ, ಈ ಒಂದು ಅವಧಿಯಲ್ಲಿ ನಾವು ಮಾನವ ಹಕ್ಕು ಅಂದರೆ ಏನು ಅಂತ ಹೇಳಿ ಆ ವಿಚಾರದ ಬಗ್ಗೆ, ಆ ಪಾಠದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣವಾ? ಓಕೆ, ಹಾಗಾದರೆ ಇಲ್ಲಿ ನೋಡಿ, ಈ ಅವಧಿಯಲ್ಲಿ ನೀವು ಏನೇನು ಸಾಮರ್ಥ್ಯವನ್ನು ಗಳಿಸ್ಕೊಳ್ತೀರಾ ಅಂತ ಹೇಳಿದರೆ, ಮೊದಲನೆಯದಾಗಿ ಮಾನವ ಹಕ್ಕುಗಳು ಅಂದರೆ ಏನು, ಅದರ ಅರ್ಥ ಏನು? ನಮ್ಮೆಲ್ಲರೂ ಜೀವಿಸ್ತಾ ಇದ್ದೀವಿ, ಹೌದು. ಹಾಗಾದರೆ ಅದರ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಎರಡನೇದಾಗಿ, ಮಾನವ ಹಕ್ಕುಗಳು ಏಕೆ ಅವಶ್ಯಕ, ನಮಗೆ ಯಾಕೆ ಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಮಾನವ ಹಕ್ಕುಗಳ ವಿಧಗಳನ್ನು ತಿಳ್ಕೊಳ್ಳೋಣ, ಯಾವ್ಯಾವ ವಿಧಗಳು ನಮಗಿದೆ, ನಮ್ಮ ಮಾನವ ಹಕ್ಕುಗಳಲ್ಲಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಹಾಗೆ ಕೊನೆಯದಾಗಿ ಮಕ್ಕಳ ಹಕ್ಕುಗಳ ಬಗ್ಗೆ ಅರ್ಥೈಸ್ಕೊಳ್ಳೋಣ. ಇದಿಷ್ಟೂ ಸಹ ಈ ಒಂದು ಅವಧಿಯಲ್ಲಿ ನಾವು ತಿಳ್ಕೊಳ್ಳೋಣ ಮಕ್ಕಳ.
ಹಾಗಾದರೆ ಬನ್ನಿ, ಹಕ್ಕುಗಳು ಅಂದರೆ ಏನು, ಮೂಲಭೂತ ಹಕ್ಕು ಅಂದ್ರೇನು, ಏನಿದು ಹಕ್ಕು ಅಂತ ಹೇಳಿ ನಿಮಗೆ ಕನ್ಫ್ಯೂಸ್ ಆಗ್ತಿರ್ಬೋದು, ಹೌದಲ್ವಾ? ನಿಮ್ಮ ಫ್ರೆಂಡ್ಸ್ ಹತ್ರ ನೀನು ಈಗಷ್ಟೇ ಕೇಳ್ದಿಯಪ್ಪ, ಓಕೆ ವೆರಿ ಗುಡ್, ಅದೇನು ಅಂತ ನಾವು ತಿಳ್ಕೊಳ್ಳೋಣ. ಈಗ ಹಕ್ಕು ಅಂದರೆ ಒಬ್ಬ ಮಾನವ ಅಥವಾ ನಾಗರಿಕರಿಗೆ ಸಲ್ಲಿಸಲೇಬೇಕಾಗಿರ್ತಕ್ಕಂಥ ಒಂದು ಅಧಿಕಾರ, ಇದನ್ನು ನಾವು ಹಕ್ಕು ಅಂತ ಹೇಳಿ ಕರಿತೀವಿ. ಅದು ಸ್ವಾಭಾವಿಕವಾಗಿ ಬಂದ್ಬಿಟ್ಟಿರುತ್ತೆ ಮತ್ತು ಅದು ನ್ಯಾಯಸಮ್ಮತವಾಗಿರುತ್ತೆ. ನನಗೆ ಹಕ್ಕಿದೆ ಅಂತ ಹೇಳಿ ನನ್ನ ಫ್ರೆಂಡ್ ಕೈಯಲ್ಲಿ ಒಂದು ಚಾಕ್ಲೇಟ್ ಇದೆ, ನಂಗೆ ತಿನ್ಬೇಕಂತ ಇಷ್ಟ ಆಗ್ತಾ ಇದೆ ಅಂತ ನಾವು ಅದನ್ನು ಕಿತ್ಕೊಂಡು ತಿನ್ಕೊಬಿಡೋಕ್ಕಾಗತ್ತಾ? ಇಲ್ಲ, ಅದು ನ್ಯಾಯಸಮ್ಮತವಾಗಿ ಇರುತ್ತೆ. ಇದಕ್ಕೆ ನಾವು ಹಕ್ಕು ಅಂತ ಹೇಳಿ ಕರಿತೀವಿ. ಹಾಗಾದರೆ ಇದೇ ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕಗೂ ಸಹ ಮೂಲಭೂತ ಹಕ್ಕನ್ನು ಒದಗಿಸ್ಕೊಟ್ಟಿದೆ. ಏನಾಗಾದರೆ ಮೂಲಭೂತ ಹಕ್ಕು? ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸಕ್ಕೆ ಸಂವಿಧಾನ ನೀಡಿರುವಂಥ ಅವಕಾಶವೇ ಈ ಮೂಲಭೂತ ಹಕ್ಕು. ತನ್ನ ಒಂದು ವ್ಯಕ್ತಿತ್ವವನ್ನು ವಿಕಾಸ ಮಾಡ್ಕೊಳ್ಳೋದಕ್ಕೋಸ್ಕರ ಅದು ಸಂವಿಧಾನದಿಂದ ನೀಡಿರ್ತಕ್ಕಂಥ ಒಂದು ಅವಕಾಶ. ಏನಿದು ಸಂವಿಧಾನ? ನೀವು ಆಲ್ರೆಡಿ ಕಲ್ತಿದ್ದೀರಿ ಅಲ್ವಾ, ಪಾಠಗಳಲ್ಲಿ ಕಲ್ತಿದ್ದೀರಿ. ಸಂವಿಧಾನ ಅಂದರೆ ಮತ್ತೇನೂ ಅಲ್ಲ, ಅದು ನಮ್ಮ ಒಂದು ಸರ್ಕಾರದಲ್ಲಿ ಹಲವಾರು ವಿಧಿ ನಿಯಮಾವಳಿಗಳನ್ನು ಬರೆದಿರ್ತಕ್ಕಂತಹ ಒಂದು ಪುಸ್ತಕ ಅಂತ ಹೇಳ್ಬೋದು. ಸೊ ಹೇಗೆ ನೀವು ನಿಮ್ಮ ಶಾಲೆಗೆ ಪ್ರತಿನಿತ್ಯ ಬೆಳಗ್ಗೆ ಹೋಗಬೇಕು, ಹೋದ ಕೂಡಲೇ ಪ್ರಾರ್ಥನೆಯನ್ನು ಮಾಡಬೇಕು, ಪ್ರಾರ್ಥನೆ ಆದ ತಕ್ಷಣ ತರಗತಿಗೆ ಹೋಗಬೇಕು, ಅದಾದಮೇಲೆ ನಿಮ್ಮ ಶಿಕ್ಷಕರು ಏನು ಮಾಡ್ತಾರೆ, ಅಟೆಂಡೆನ್ಸ್ ತಗೊಳ್ತಾರೆ. ಹೀಗೆ ಹಲವಾರು ನಿಯಮಗಳಿರುತ್ತೆ. ಆ ನಿಯಮಗಳನ್ನು ಅನುಸರಿಸ್ಕೊಂಡು ಬರೋದು, ಹಾಗೆ ಮಾಡಬೇಕು ಅಂತ ಹೇಳಿ ಒಂದು ಪುಸ್ತಕದಲ್ಲಿ ರಚನೆ ಮಾಡಿರೋದನ್ನೇ ಸಂವಿಧಾನ ಅಂತ ನೀವು ಆಲ್ರೆಡಿ ಈಗ ತಿಳ್ಕೊಂಡಿದ್ದೀರಿ, ನಿಮಗೆ ಗೊತ್ತಿದೆ. ಹಾಗೆ ಈ ಮೂಲಭೂತ ಹಕ್ಕು ಅನ್ನೋದೇನಿದೆಯಲ್ಲ, ಅದು ಸಂವಿಧಾನದಿಂದ ರಕ್ಷಿಸಿರುತ್ತೆ ಅಂದರೆ ಏನು? ಅದಕ್ಕೆ ಯಾರಾದರೂ ತೊಂದರೆ ಮಾಡ್ತು ಅಂತ ಹೇಳಿದ್ರೆ ಏನು ಮಾಡ್ತಾರೆ, ಅದು ತೊಂದರೆ ಮಾಡಿದವ್ರಿಗೆ ಶಿಕ್ಷೆಯನ್ನು ಕೊಡಲಾಗತ್ತೆ. ಅರ್ಥ ಆಯ್ತಲ್ವ ಮಕ್ಕಳ? ಹಕ್ಕು ಅಂದ್ರೇನು, ಮೂಲಭೂತ ಹಕ್ಕು ಅಂದ್ರೇನು ಅಂತ. ಹಾಗಾದರೆ ಇಲ್ಲಿ ನೋಡಿ, ಮೂಲಭೂತ ಹಕ್ಕು ಅಂತ ಹೇಳಿದೆ ಅಲ್ವಾ, ಆ ಮೂಲಭೂತ ಹಕ್ಕುಗಳು ಯಾವ್ದು ನೋಡೋಣವಾ? ನೋಡಿ, ಮೊದಲನೇದಾಗಿ ಸಮಾನತೆಯ ಹಕ್ಕು. ನಾನು ಈಗಾಗಲೇ ಹೇಳಿದೆ ನಮ್ಮ ಸಂವಿಧಾನದಲ್ಲಿದೆ ಅಂತ. ಮೊದಲನೇದಾಗಿ ಸಮಾನತೆ ಹಕ್ಕು. ಇದು ಸಂವಿಧಾನದ 14ರಿಂದ 18ನೇ ವಿಧಿಯಲ್ಲಿ ಈ ಒಂದು ವಿಚಾರವನ್ನು ಹೇಳುತ್ತೆ. ನಮ್ಮ ಭಾರತ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಯೂ ಸಹ ಸಮಾನತೆಯನ್ನು ಪಡ್ಕೊಂಡಿದ್ದಾರೆ. ಯಾವುದೇ ರೀತಿಯಲ್ಲಿ ಮೇಲ್ವರ್ಗ ಕೆಳವರ್ಗ ಅಂತ ಹೇಳಿ ಭೇದ ಭಾವ ಮಾಡೋ ಹಾಗಿಲ್ಲ. ಹಾಗೆ ಎರಡನೇದಾಗಿ ಸ್ವಾತಂತ್ರ್ಯದ ಹಕ್ಕು. ಈಗ ಆಲ್ರೆಡಿ ನಿಮಗೆ ಹೇಳಿದೆ, ಈ ಸ್ವಾತಂತ್ರ್ಯದ ಹಕ್ಕು ನಮ್ಮ ಸಂವಿಧಾನದಲ್ಲಿ 15ನೇ ವಿಧಿಯಿಂದ 22ನೇ ವಿಧಿವರೆಗೂ ಈ ವಿಚಾರವನ್ನು ಹೇಳ್ಕೊಟ್ಟಿದೆ. ಅದರಂತೆ ನಾವು ಯಾವುದೇ ಒಂದು ಕೆಲಸ ಮಾಡೋದಕ್ಕೂ ನಮಗೆ ಅದು ಸ್ವತಂತ್ರವನ್ನು ಕೊಟ್ಟಿದೆ. ಹಾಗೆ ಮೂರನೇದಾಗಿ ಶೋಷಣೆಯ ವಿರುದ್ಧದ ಹಕ್ಕು. ಇದು ಸಹ ನಮ್ಮ ಸಂವಿಧಾನದ 23 ಮತ್ತು 24ನೇ ವಿಧಿಯು ತಿಳಿಸಲ್ಪಟ್ಟಿದೆ. ಯಾವುದೇ ರೀತಿ ಬಡವ ಬಲ್ಲಿದ ಆಗಿರ್ಬೋದು, ಶ್ರೀಮಂತ ಕೆಳವರ್ಗ ಅಂತ ಆಗಿರ್ಬೋದು, ಅಥವಾ ಧರ್ಮದ ಬಗ್ಗೆ ಆಗಿರ್ಬೋದು, ಯಾವುದೇ ರೀತಿ ನಾವು ಯಾವ ಮಾನವರಿಗೂ ಯಾವ ನಾಗರಿಕರಿಗೂ ಸಹ ಶೋಷಣೆಯನ್ನು ಮಾಡೋ ಹಾಗಿಲ್ಲ. ಇವೆಲ್ಲ ಮಾಡಿದರೆ ನಮ್ಮ ಸರ್ಕಾರದಿಂದ ನಾವೇನು ಮಾಡ್ತೀವಿ, ಶಿಕ್ಷೆಗಳು ಪಡ್ತೀವಿ. ಹಾಗೆ 4ನೇದಾಗಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ನೋಡಿ, ನಮ್ಮ ಭಾರತ ದೇಶ ಖುಷಿ ಆಗತ್ತೆ ಅಲ್ವಾ ಮಕ್ಕಳ? ನಮ್ಮದೇ ಆಗಿರ್ತಕ್ಕಂಥ ಧರ್ಮವನ್ನು ನಾವು ಅನುಸರಿಸ್ಕೊಳ್ಳೋಕ್ಕೂ ಸಹ ಅವಕಾಶ ಕೊಟ್ಟಿದೆ. ನೀನು ಹಿಂದೂ ಧರ್ಮನೇ ಇರಬೇಕು, ನೀನು ಕ್ರೈಸ್ತ ಧರ್ಮನೇ ಇರಬೇಕು, ಜೈನ ಧರ್ಮನೇ ಇರಬೇಕು ಅಂತ ಯಾವುದೇ ಧರ್ಮದ ಬಗ್ಗೆ ಇದು ಮಾಡೋ ಹಾಗಿಲ್ಲ. ನಮಗೆ ಇಷ್ಟ ಬಂದಂಥ ಧರ್ಮವನ್ನು ನಾವು ಅನುಸರಿಸೋಕ್ಕೆ ಅವಕಾಶ ಕೊಟ್ಟಿದೆ. ಹಾಗೆ 5ನೇದಾಗಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಇದು ನಮ್ಮ ಸಂವಿಧಾನದ 29 ಮತ್ತು 30ನೇ ವಿಧಿಯೂ ಸಹ ತಿಳಿಸ್ಕೊಟ್ಟಿದೆ. ಅಂದರೆ ನಮಗೆ ಯಾವುದೇ ರೀತಿಯಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಿರ್ಬೋದು, ಶೈಕ್ಷಣಿಕ ವಿಚಾರವಾಗಿ ಭಾಗವಹಿಸೋದಿರ್ಬೋದು, ನಮಗೆ ಸಂಪೂರ್ಣವಾಗಿರುವಂಥ ಸ್ವಾತಂತ್ರ್ಯವಿದೆ. ಅದರ ಜೊತೆಯಲ್ಲಿ ಕೊನೆಯದಾಗಿ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಇದು ಯಾವುದೇ ಒಂದು ತೊಂದರೆ ಬಂದರೂ ಸಹ ನಾವು ನ್ಯಾಯಾಂಗದ ಮೊರೆ ಹೋದರೆ ನಮಗೆ ಅದು ಸರಿಯಾಗಿದ್ದ ಪಕ್ಷದಲ್ಲಿ, ನ್ಯಾಯಯುತವಾಗಿದ್ದ ಪಕ್ಷದಲ್ಲಿ ನಮಗೆ ನಿಜವಾಗ್ಲೂ ನ್ಯಾಯ ಸಿಕ್ಕೇ ಸಿಗುತ್ತೆ. ಹೀಗೆ ನಾವು ನಮ್ಮ ಒಂದು ಭಾರತ ದೇಶದಲ್ಲಿ ಈ ಮೂಲಭೂತ ಹಕ್ಕುಗಳನ್ನು ನಾವು ಪಡ್ಕೊಂಡಿದ್ದೀವಿ ಮಕ್ಕಳೇ. ಗೊತ್ತಾಯ್ತಲ್ಲ ಮೂಲಭೂತ ಹಕ್ಕು ಅಂದರೆ ಏನು ಅಂತ? ಹಾಗಾದರೆ ಬನ್ನಿ ಇವಾಗ ನೋಡೋಣ, ಮಾನವ ಹಕ್ಕುಗಳು ಅಂದರೆ ಏನು ಅಂತ. ಅಂದರೆ ಮಾನವ ಗೌರವಯುತ ಜೀವನ ನಡೆಸಲು ಹಾಗೂ ತನ್ನ
ವ್ಯಕ್ತಿತ್ವದ ವಿಕಾಸಗೊಳ್ಳಲು ಸಹಾಯಕವಾಗುವಂತಹ ಅವಕಾಶಗಳೇ ಮಾನವ ಹಕ್ಕುಗಳು. ನಿಮಗೀಗ ಆಲ್ರೆಡಿ ತಿಳಿಸಿದೆ, ನಾವು ಗೌರವಯುತವಾಗಿ ಜೀವನ ಮಾಡಬೇಕು, ಮತ್ತು ಆಗ ಪ್ರತಿಯೊಬ್ಬ ನಾಗರಿಕನು ತನ್ನ ವ್ಯಕ್ತಿತ್ವದ ವಿಕಾಸವನ್ನು ಮಾಡಿಕೊಳ್ಬೇಕು. ಅದಕ್ಕೆ ಕೊಟ್ಟಂತಹ ಅವಕಾಶಗಳನ್ನು ನಾವು ಮಾನವ ಹಕ್ಕುಗಳು ಅಂತ ಹೇಳಿ ಕರಿತೀವಿ. ಹಾಗಾದರೆ ಈ ಮಾನವ ಹಕ್ಕುಗಳ ಪ್ರಾಮುಖ್ಯತೆ ಏನು ಅಂತ ಯೋಚನೆ ಮಾಡ್ತಿದ್ದೀರಾ ಮಕ್ಕಳ? ನೋಡಿ, ಅದರ ಪ್ರಾಮುಖ್ಯತೆಯನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ, ಎಲ್ಲ ಮಾನವರು ಸ್ವತಂತ್ರವಾಗಿ ಬದುಕಬಹುದು, ಹೌದಲ್ವಾ? ಅದರ ಜೊತೆಗೆ ಸಮಾನತೆಯ ಜೀವನ ನಡೆಸುವ, ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ, ತನಗನ್ಸಿದ್ದೆಲ್ಲ ಏನೇನು ಅನಿಸ್ತಿದೆ ಅಂತ ಮುಕ್ತವಾಗಿ ಅಭಿವ್ಯಕ್ತಿಗೊಳಿಸುವಂತಹ ಒಂದು ಅವಕಾಶವನ್ನು ನೀಡಿದೆ. ಹಾಗೂ ಗೌರವಯುತದಿಂದ ಬದುಕಲು ಅನುಕೂಲವಾಗುವಂತಹ ಅವಕಾಶಗಳೇ ಈ ಮಾನವ ಹಕ್ಕುಗಳು, ಅಲ್ವಾ ಮಕ್ಕಳ? ಈಗ ಫಾರ್ ಎಕ್ಸಾಂಪಲ್ಲು, ನೀವು ಫ್ರೀ ಟೈಮಲ್ಲಿ ಕೂತಿರ್ತೀರಿ ಶಾಲೆಯಲ್ಲಿ ಅಥವಾ ಮನೆಯಲ್ಲಿ. ಆಗ ನಿಮಗೇನು ಅನಿಸುತ್ತೆ? ನನಗೊಂದು ಚಿತ್ರ ಬರೀಬೇಕು ಅಂತ ಅನಿಸಿರುತ್ತೆ. ಅಂದರೆ ಹೋಮ್ವರ್ಕ್ ಬರೀತಿರ್ತೀರಿ ಅಂದ್ಕೊಳ್ಳಿ. ಆ ಹೋಮ್ವರ್ಕ್ ಬರಿತಾ ಚಿತ್ರ ಬರೀಬೇಕು ಅನಿಸುತ್ತೆ. ಆಗೇನು ಮಾಡ್ತೀರಿ? ಹೋಮ್ವರ್ಕನ್ನ ಪಕ್ಕದಲ್ಲಿ ಇಟ್ಟು ಒಂದು ಅಲ್ಲೇ ಚಿಕ್ಕದಾಗಿರುವಂಥ ಒಂದು ಚಿತ್ರವನ್ನು ಬರಿತೀರಿ, ಹೌದಲ್ವಾ? ಹಾಗೆ ಜಸ್ಟ್ ಅದೊಂದು ಉದಾಹರಣೆ. ಅದೇ ರೀತಿಯಲ್ಲಿ ಹಲವು ರಾಷ್ಟ್ರಗಳು ತಮ್ಮ ಸಂವಿಧಾನಗಳಲ್ಲಿ ಮಾನವ ಹಕ್ಕುಗಳನ್ನು ರಕ್ಷಿಸಲು ಮೂಲಭೂತ ಹಕ್ಕುಗಳನ್ನು ಅಳವಡಿಸಿಕೊಂಡು ಅದನ್ನು ಅನುಭವಿಸುವ ಅವಕಾಶವನ್ನು ನಾಗರಿಕರಿಗೆ ಕಲ್ಪಿಸಿಕೊಟ್ಟಿದೆ. ಅಂದರೆ ಅರ್ಥ ಮಾಡ್ಕೊಳ್ಳಿ ಮಕ್ಕಳ, ಯಾವಾಗ ಮಾನವ ತನ್ನ ಹಕ್ಕನ್ನು ಚಲಾವಣೆ ಮಾಡಬೇಕು ಅಂತ ಅನಿಸುತ್ತೋ ತನ್ನ ಸ್ವೇಚ್ಛೆಯಿಂದ ಇಷ್ಟ ಪ್ರಕಾರವಾಗಿ ನಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದು ನಮ್ಮ ಸಮಾಜದ ಒಳಿತಿಗಾಗಿ ನಾವು ಏನನ್ನು ಮಾಡಬೇಕು ಅಂತ ಇದ್ದೀವೋ ಅದರಂತೆ ನಡ್ಕೋಬೇಕು. ಅದಕ್ಕೆ ಅಲ್ಲಿ ಏನು ಮಾಡಿದ್ದಾರೆ? ಸಂವಿಧಾನದಿಂದ ಒಂದು ರಕ್ಷಣೆಯನ್ನು ಒದಗಿಸ್ಕೊಟ್ಟಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇದರ ಜೊತೆಯಲ್ಲಿ ಈ ಮಾನವ ಹಕ್ಕುಗಳು ಅನ್ನೋದನ್ನು ನಮ್ಮ ವಿಶ್ವವ್ಯಾಪಿಯಾಗಿ ಇದರ ಒಂದು ದಿನವನ್ನು ಆಚರಣೆ ಮಾಡ್ತೀವಿ. ಅಂದರೆ ಎಲ್ಲರಿಗೂ ಸಹ ಈ ಒಂದು ಮಾನವ ಹಕ್ಕುಗಳು ಬೇಕು ಅಂತ ಒಪ್ಕೊಂಡು ನಮ್ಮ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಡಿಸೆಂಬರ್ 10, 1948ರಲ್ಲಿ ಈ ವಿಶ್ವ ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಅಂಗೀಕಾರ ಮಾಡುತ್ತೆ. ಏನಿದು ವಿಶ್ವಸಂಸ್ಥೆ ಅಂತ ಯೋಚನೆ ಮಾಡ್ತಿದ್ದೀರಾ? ಒಂದು ಉದಾಹರಣೆ ಹೇಳ ಮಕ್ಕಳ. ನಾವು ನಮ್ಮ ಶಾಲೆಯನ್ನೇ ಒಂದು ಉದಾಹರಣೆಯಾಗಿ ತಗೊಳ್ಳೋಣ. ನಮ್ಮ ಶಾಲೆ ಅನ್ನೋದು ಒಂದು ಪ್ರಪಂಚ ಅನ್ನೋದಾದರೆ ಪ್ರತಿಯೊಂದು ತರಗತಿಗಳಿರ್ತದಲ್ಲ, ಆ ತರಗತಿಗಳೆಲ್ಲ ಒಂದೊಂದು ದೇಶಗಳು ಅಥವಾ ಖಂಡದಲ್ಲಿ ಬರ್ತಕ್ಕಂಥ ಒಂದೊಂದು ದೇಶಗಳು ಅಂತ ಅಂದ್ಕೊಳ್ಳೋದಾದರೆ ಅಲ್ಲಿ ನಾವು ಏನು ಮಾಡ್ಕೊಳ್ತೀವಿ? ಪ್ರತಿಯೊಬ್ಬರಿಗೂ ಸಹ ತರಗತಿಗೊಬ್ಬ ಲೀಡರ್ ಇರ್ತಾರೆ, ಹೌದಲ್ವಾ? ಅವ್ರಿಗೆ ಸಹಾಯ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಹಲವಾರು ಬೆಂಚ್ ಲೀಡರ್ಸ್ಗಳೆಲ್ಲ ಇರ್ತಾರೆ, ಹೌದಲ್ವಾ? ಈ ಲೀಡರ್ ಏನು ಮಾಡ್ತಾರೆ? ಶಿಕ್ಷಕರಿಗೆ ಹೇಳ್ತಾರೆ. ಶಿಕ್ಷಕರು ಏನು ಮಾಡ್ತಾರೆ? ಮುಖ್ಯೋಪಾಧ್ಯಾಯರಿಗೆ ಹೇಳ್ತಾರೆ. ಅಲ್ಲಿ ಮುಖ್ಯೋಪಾಧ್ಯಾಯರು ಏನಾದ್ರು ಒಂದು ಕಾರ್ಯಕ್ರಮ ಮಾಡ್ಕೊಳ್ಬೇಕಾದ್ರೆ ಹೀಗೆ ಮಾಡಿ ಅಂತ ಹೇಳಿ ಡಿಸಿಷನ್ ಕೊಡ್ತಾರೆ, ಅಲ್ವಾ? ಹಾಗೆ ನಮ್ಮ ಹಲವಾರು ದೇಶಗಳು ಸೇರಿ ಎಲ್ಲ ದೇಶಗಳು ಒಂದು ಮೇನಾಗಿ ಒಂದು ಕಡೆ ಸೇರುತ್ತೆ, ಅದು ವಿಶ್ವಸಂಸ್ಥೆ. ಆ ವಿಶ್ವಸಂಸ್ಥೆಯಲ್ಲಿ ಹಲವಾರು ಅಂಗಸಂಸ್ಥೆಗಳಿರ್ತದೆ. ಹೇಗೆ ನಾವು ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರ ಕೊಠಡಿ, ಮತ್ತು ತರಗತಿ, ಗ್ರಂಥಾಲಯದ ಕೊಠಡಿ, ಕಂಪ್ಯೂಟರ್ ಕೊಠಡಿ ಅಂತ ಇರುತ್ತಲ್ಲ, ಹಾಗೆ ಇದು ಸಹ ಸಾಮಾನ್ಯ ಸಭೆ ಅನ್ನೋದು ಒಂದು ಅಂಗಸಂಸ್ಥೆ. ಹೀಗೆ ಈ ಸಾಮಾನ್ಯ ಸಭೆಯು ವಿಶ್ವ ಮಾನವ ಹಕ್ಕುಗಳ ದಿನವನ್ನು ಡಿಸೆಂಬರ್ 10ರಂದು 1948ರಲ್ಲಿ ಆಚರಿಸಬೇಕೆಂದು ಅಂತ ಹೇಳಿ ಅಂಗೀಕಾರವನ್ನು ಮಾಡುತ್ತೆ. ಹಾಗೆಯೇ ಈ ಮಾನವ ಹಕ್ಕುಗಳಲ್ಲಿ ಹಲವಾರು ವಿಧಗಳಿದೆ ಅಂತ ನಾನು ನಿಮ್ಗೆ ಹೇಳಿದ್ದೆ, ಹೌದಲ್ವೇ ಮಕ್ಕಳೇ? ಹಾಗಾದರೆ ಆ ವಿಧಗಳು ಯಾವ್ದ್ಯಾವುದು ಅನ್ನೋದಾದರೆ, ವಿಶ್ವಸಂಸ್ಥೆಯಿಂದ ಅಂಗೀಕರಿಸಲಾದ ಮಾನವ ಹಕ್ಕುಗಳು ಮಾನವನು ಹುಟ್ಟುವಾಗಲೇ ಸ್ವತಂತ್ರ, ಸಮಾನತೆ ಹಾಗೂ ಘನತೆಯನ್ನು ಒಂದು ಜನಾಂಗ, ಭಾಷೆ, ಧರ್ಮ, ಲಿಂಗ, ಬಣ್ಣ ಇವುಗಳ ಆಧಾರದ ಮೇಲೆ ಯಾವುದೇ ರೀತಿಯ ತಾರತಮ್ಯವನ್ನು ಮಾಡೋ ಹಾಗಿಲ್ಲ. ಅದು ನಮ್ಗೆ ಆಲ್ರೆಡಿ ಗೊತ್ತಿದೆ. ನಾನು ನಿಮಗೆ ಹೇಳಿದೆ, ಇವನು ಆ ಜಾತಿಯವನು ಅಂತ ಹೇಳೋಂಗಿಲ್ಲ, ಇವನು ಆ ಧರ್ಮದವನು ಅಂತ ಹೇಳೋಂಗಿಲ್ಲ, ಈ ಲಿಂಗ ಅಂತ ಹೇಳೋಂಗಿಲ್ಲ. ಯಾರಿಗೂ ಸಹ ಯಾವುದೇ ಥರ ಒಂದು ತಾರತಮ್ಯವನ್ನು ಮಾಡೋ ಹಾಗಿಲ್ಲ. ಅಂದರೆ ಏನಾಯಿತು?
ಸ್ವತಂತ್ರತೆ ಅಥವಾ ಸಮಾನತೆ, ಎಲ್ಲರೂ ಒಂದೇ ಅನ್ನೋ ಒಂದು ಸಮಾನತೆಯ ಅಂಶವನ್ನು ಪ್ರತಿಬಿಂಬಿಸುತ್ತೆ. ಇದು ಒಂದನೇ ವಿಧ. ಆದರೆ ಎರಡನೇದೇನು ಅಂತ ಯೋಚನೆ ಮಾಡ್ಕೊಳ್ಳೋದಾದರೆ, ಯಾವುದೇ ಒಬ್ಬ ವ್ಯಕ್ತಿಯನ್ನು ಗುಲಾಮನನ್ನಾಗಿ ನೇಮಿಸಿಕೊಳ್ಳುವಂತಿಲ್ಲ. ನಾವೇನಿದ್ರೂ ಸಹಾಯ ಪಡ್ಕೋಬಹುದಷ್ಟೇ ಹೊರತು ನೀನು ನಾನು ಹೇಳ್ದಂಗೆ ಕೇಳಬೇಕು ಅಂತ ಹೇಳಿ ಗುಲಾಮನನ್ನಾಗಿಸಾಗಿಲ್ಲ. ಯಾವುದೇ ವ್ಯಕ್ತಿಗೆ ಚಿತ್ರಹಿಂಸೆ ಅಥವಾ ಅಮಾನವೀಯವಾದಂಥ ರೀತಿಯ ಶಿಕ್ಷೆಗೆ ಒಳಪಡಿಸುವಂತಿಲ್ಲ ಅಲ್ವಾ ಮಕ್ಕಳ? ಯಾರೇ ಆದರೂ ಪ್ರತಿಯೊಬ್ಬರೂ ಸಹ ಮಾನವರು, ಮನುಷ್ಯರು, ಅವರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಅಸ್ತಿತ್ವ ಇರುತ್ತೆ. ಹಾಗಾಗಿ ಯಾರನ್ನೂ ಸಹ ನಾವು ಅಲ್ಲಗಳೆಯೋ ಹಾಗಿಲ್ಲ. ಯಾವುದೇ ವ್ಯಕ್ತಿಯನ್ನು ಸ್ವೇಚ್ಛಾನುಸಾರವಾಗಿ ಬಂಧನಗಳಿಗೆ ಒಳಪಡಿಸುವಂತಿಲ್ಲ. ನನಗಿಷ್ಟ ಇಲ್ಲ ನೀನು ನನ್ನ ಸ್ನೇಹಿತ ಅಲ್ಲ ಅಂತ ಅಂದ್ಬಿಟ್ಟು ಅವನನ್ನು ಏನೋ ಬಂಧನಕ್ಕೆ ಒಳಪಡಿಸೋ ಹಾಗಿಲ್ಲ. ಅದ್ರ ಜೊತೆಯಲ್ಲಿ ಇಲ್ಲಿ ನಿಮಗೊಂದು ಚಿತ್ರ ಕಾಣಿಸಿದೆ ಟಿ ವಿ ಪರದೆಯ ಮೇಲೆ. ಏನದು ಚಿತ್ರ ಯೋಚನೆ ಮಾಡ್ತಿದ್ದೀರಾ? ಮಿಸ್ ಅಲ್ಲಿ ಪ್ಲಸ್ ಆಕಾರ ಇದೆ, ಮಿಸ್ ಇಲ್ಲ ಮಿಸ್ ಓಮ್ ಇದೆ, ಇಲ್ಲ ಮಿಸ್ ನಮ್ಮದು ಚಂದ್ರ ಇದೆ ಅಂತ ಎಲ್ಲರೂ ಅವ್ರವ್ರದ್ದೇ ಅಂದರೆ ಧರ್ಮಗಳ ಬಗ್ಗೆ ಹೇಳ್ತಾ ಇದ್ದೀವಿ. ಮಿಸ್ ನೀವು ಯಾವುದು ಧರ್ಮ ಹಾಗೆ ಹೀಗೆ ಅಂತ ಹೇಳೋಂಗಿಲ್ಲ ಅಂತ ಹೇಳ್ತಿದ್ರಿ, ಮತ್ತು ಇದೇನು ಈ ಚಿತ್ರದಲ್ಲಿ ತೋರಿಸ್ತಾ ಇದ್ದೀರಾ ಅಂದ್ಕೊಳ್ತಾ ಇದ್ದೀರಾ? ಇಲ್ಲ ಮಕ್ಕಳ, ಅಂದರೆ ನಾವೆಲ್ಲರೂ ಸಮಾನರು. ಒಂದೇ ಒಂದು ಭಾರತ ದೇಶದ ಮಧ್ಯೆ ಇರುವಂಥ ಹಲವಾರು ಧರ್ಮ ಅನ್ನೋದು ಆ ಚಿತ್ರದಿಂದ ಬಿಂಬಿತ ಆಗುತ್ತೆ. ಅದರ ಅರ್ಥ ಏನು? ಪ್ರತಿಯೊಬ್ಬ ವ್ಯಕ್ತಿಗೂ ಅಭಿಪ್ರಾಯ ಹಾಗೂ ಅಭಿವ್ಯಕ್ತಿಯ ಸ್ವಾತಂತ್ರ್ಯದ ಹಕ್ಕಿರುತ್ತೆ. ತನಗನಿಸಿದಂಥ ವಿಚಾರ ಯಾರ ಮನಸ್ಸಿಗೂ ನೋವಾಗದಂತೆ ಅಭಿವ್ಯಕ್ತಪಡಿಸುವಂಥ ಸ್ವಾತಂತ್ರ್ಯ ಪ್ರತಿಯೊಬ್ಬ ಮಾನವನು ಹೊಂದಿರ್ತಾನೆ. ಅಂದರೆ ಸಮಾನತೆ, ಸ್ವಾತಂತ್ರ್ಯ ಹೇಳಿದೆ ಒಂದು ವಿಧ, ಇಲ್ಲಿ ಸಮಾನತೆ ಇನ್ನೊಂದು ವಿಧ. ಪ್ರತಿಯೊಬ್ಬರೂ ವಿವೇಚನೆ, ಆತ್ಮಸಾಕ್ಷಿ ಮತ್ತು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕುಗಳನ್ನು ಹೊಂದಿರ್ತಾರೆ. ಹೌದಲ್ವಾ? ಸರ್ವಧರ್ಮ ಸಮನ್ವಯತೆಯ ಗುಣವನ್ನು ನಮ್ಮ ಪ್ರತಿಯೊಬ್ಬ ಮಾನವರು ಸಹ ನಮ್ಮ ಒಂದು ಶಾಲೆಯ ಪುಟ್ಟ ಅಡಿಪಾಯದಿಂದನೇ ಮೇಲೆ ಬಂದರೆ ಸಹೋದರ ಸಹೋದರಿಯರು ಅನ್ನೋ ಒಂದು ಭಾವವನ್ನು ವ್ಯಕ್ತಪಡಿಸ್ಕೊಂಡು ನಡೆಸ್ಕೊಂಡಿದ್ದೆ ಆದರೆ ನಮ್ಮ ದೇಶ ನಿಜವಾಗ್ಲೂ ಒಂದು ಹೆಮ್ಮೆ ಪಡುವಂಥ ಒಂದು ವಿಚಾರ ಅಂತ ಹೇಳಿ ವ್ಯಕ್ತ ಆಗುತ್ತೆ ಮಕ್ಕಳ. ಹಾಗೆ ಪ್ರತಿಯೊಬ್ಬ ಮನುಷ್ಯನು ಸಹ ಸಮಾಜದಲ್ಲಿ ತನ್ನ ಜೀವನ ನಡೆಸೋದಕ್ಕೋಸ್ಕರ ಪ್ರತಿಯೊಂದು ಉದ್ಯೋಗವನ್ನು ಮಾಡ್ಕೊಳ್ಬೇಕು. ತನಗೆ ಇಷ್ಟ ಬಂದಂತಹ ಒಂದು ಉದ್ಯೋಗವನ್ನು ಅವನು ಆಯ್ಕೆ ಮಾಡ್ಕೊಳ್ಬೋದು. ಹಾಗೆ ಅವರು ಉದ್ಯೋಗದ ಹಕ್ಕನ್ನು ಸಹ ಪಡ್ಕೊಂಡಿರ್ತಾರೆ. ಏನಿದು ಉದ್ಯೋಗದ ಹಕ್ಕು ಅಂದರೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಪಡಿತಕ್ಕಂಥದ್ದು. ದುಡಿಮೆಯ ಅವಧಿ, ಸಂಬಳ ಹಾಗೂ ಸಂಬಳ ಸಹಿತ ರಜೆ ಹಾಗೂ ವಿಶ್ರಾಂತಿ ಪಡೆಯುವ ಹಕ್ಕನ್ನು ಪ್ರತಿಯೊಬ್ಬರೂ ಸಹ ಪಡೆದಿರ್ತಾರೆ. ತನಗೆ ಯಾವ ಕೆಲಸ ಬೇಕೋ ಆ ಕೆಲಸ ಮಾಡ್ಕೋಬೋದು, ಮತ್ತು ನನಗೆ ಯಾವ ಕೆಲಸ ಮಾಡಿದ್ರೆ ಎಷ್ಟು ಸಂಬಳ ಸಿಗುತ್ತೆ ಅದು ಸಹ ಯೋಚನೆ ಮಾಡ್ಕೊಂಡು ಕೆಲಸಕ್ಕೆ ಸೇರ್ಕೋಬೋದು. ಮತ್ತು ತನಗೆ ಬೇಕಾದಾಗ ವಿಶ್ರಾಂತಿಯನ್ನು ಪಡ್ಕೊಳ್ಳೋದಕ್ಕೂ ಸಹ ನಮ್ಮ ಒಂದು ಸರ್ಕಾರ ಅವಕಾಶವನ್ನು ಮಾಡಿಕೊಟ್ಟಿದೆ. ಅದರ ಜೊತೆಯಲ್ಲಿ ಆಹಾರ, ಬಟ್ಟೆ, ವಸತಿ, ಆರೋಗ್ಯ, ರಕ್ಷಣೆ ಮತ್ತು ಅಗತ್ಯ ಸಾಮಾಜಿಕ ಸೇವೆಗಳನ್ನು ಪಡೆಯುವ ಹಕ್ಕನ್ನು ಸಹ ಹೊಂದಿರ್ತಾರೆ. ಪ್ರತಿಯೊಬ್ಬ ನಾಗರಿಕರು, ಮಾನವರು, ನಮ್ಮ ದೇಶದಲ್ಲಿರೋರು ಪ್ರತಿಯೊಬ್ಬರೂ ಸಹ ಶಿಕ್ಷಣವನ್ನು ಪಡ್ಕೊಳ್ಬೇಕು, ಒಳ್ಳೆಯ ಆರೋಗ್ಯವನ್ನು ಪಡ್ಕೋಬೇಕು, ಒಳ್ಳೆಯ ರಕ್ಷಣೆಯನ್ನು ಪಡ್ಕೋಬೇಕು, ಮತ್ತು ಅಗತ್ಯ ಸಾಮಾಜಿಕ ಸೇವೆಗಳನ್ನು ಸಹ ಪಡ್ಕೊಳ್ಬೇಕು. ಇದೆಲ್ಲವೂ ಸಹ ನಾಗರಿಕನ ಒಂದು ಹಕ್ಕಾಗೇ ಇರುತ್ತೆ. ಇದರ ಜೊತೆಯಲ್ಲಿ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ, ಪ್ರತಿಯೊಬ್ಬ ಮಕ್ಕಳು ಸಹ ಶಿಕ್ಷಣವನ್ನು ಪಡ್ಕೊಳ್ಬೇಕು. ಯಾಕೆಂದರೆ ಯಾವಾಗ ಮಕ್ಕಳು ಒಳ್ಳೆಯ ಶಿಕ್ಷಣವನ್ನು ಪಡ್ಕೊಳ್ತಾರೋ ಆಗಲೇ ನಮ್ಮ ಭಾರತದ ಭವಿಷ್ಯ ಉಜ್ವಲವಾಗಿ ಬೆಳಗಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ಆ ಒಂದು ನಮ್ಮ ದೇಶದಲ್ಲಿ ಮಕ್ಕಳ ಹಕ್ಕು ಅನ್ನೋ ಒಂದು ವಿಚಾರನೂ ಸಹ ಅವಕಾಶ ಮಾಡಿಕೊಟ್ಟಿದೆ. ಈ ಮಾನವ ಹಕ್ಕುಗಳಲ್ಲಿ ಮಕ್ಕಳ ಹಕ್ಕುಗಳಿಗೂ ಅವಕಾಶವನ್ನು ಕಲ್ಪಿಸಲಾಗಿದೆ. ಪ್ರತಿಯೊಂದು ಮಗುವು ನೈಸರ್ಗಿಕವಾಗಿ ಕೆಲವು ಸೌಕರ್ಯಗಳನ್ನು ಪಡೆದಿದ್ದು, ಪ್ರತಿಯೊಂದು ಮಗುವು ತನ್ನ ಬಾಲ್ಯ ಜೀವನವನ್ನು ತಂದೆ ತಾಯಿಯೊಂದಿಗೆ ನಡೆಸುವಂತಹ ರಕ್ಷಣೆ, ಆಹಾರ, ಶಿಕ್ಷಣ, ಆರೋಗ್ಯ ಸೌಲಭ್ಯಗಳನ್ನು ಪಡೆಯುವ ಹಕ್ಕನ್ನು ಪಡೆದಿರುತ್ತೆ. ಹೌದಲ್ವ ಮಕ್ಕಳ? ಈಗೆಲ್ಲರೂ ನೀವು ಯಾರ ಜೊತೆಲಿದ್ದೀರಿ? ನಿಮ್ಮ ಪೋಷಕರ ಜೊತೆ, ನಿಮ್ಮ ತಂದೆ ತಾಯಿಯರ ಜೊತೆ, ನಿಮ್ಮ
ಒಡಹುಟ್ಟಿದವರ ಜೊತೆ ಆರೋಗ್ಯವಾಗಿ ಅವರ ಒಂದು ರೆಕ್ಕೆ ಬದಿಯಲ್ಲಿ ನಾವು ವಾಸ ಮಾಡ್ಕೊಂಡಿದ್ದೀವಿ. ಹೌದಲ್ವಾ ಮಕ್ಕಳೇ, ಪುಟಾಣಿ ಮಕ್ಕಳೇ? ಈ ಒಂದು ಅವಕಾಶವನ್ನು ನಮ್ಮ ಒಂದು ಸರ್ಕಾರ ಒದಗಿಸಿಕೊಟ್ಟಿದೆ. ಅಲ್ಲದೆ ಜನಾಂಗ, ಲಿಂಗ, ಬಣ್ಣ, ಧರ್ಮ ಹಾಗೂ ವಿಕಲಚೇತನರ ಆಧಾರದ ಮೇಲೆ ಯಾವುದೇ ರೀತಿಯಾದಂಥ ತಾರತಮ್ಯವನ್ನು ಮಾಡೋ ಹಾಗಿಲ್ಲ. ನಾಗರಿಕ ಹಕ್ಕುಗಳು ಮಕ್ಕಳು ಸಹ ಹೊಂದಿರ್ತಾರೆ. ಈ ಒಂದು ಮಕ್ಕಳಲ್ಲಿಯೂ ಸಹ ನಾವು ಇವರು ಬೆಳ್ಳಗಿದ್ದಾನೆ, ಇವನು ನೋಡ್ಲಿಕ್ಕೆ ಚೆನ್ನಾಗಿದ್ದಾನೆ, ಇವನು ಶ್ರೀಮಂತ ಅಂತ, ಇವನು ಬಡವ, ಇವನು ಚೆನ್ನಾಗಿಲ್ಲ, ಇವನಿಗೆ ಒಂದು ವಿಶೇಷ ಸಾಮರ್ಥ್ಯದ ಅವಶ್ಯಕತೆ ಇದೆ ಅಂತ ಹೇಳಿ ನಾವು ಯಾವಾಗಲೂ ಭೇದ ಭಾವ ಮಾಡೋ ಹಾಗಿಲ್ಲ. ಹೌದಲ್ವಾ ಮಕ್ಕಳ? ನೀವೇ ಯೋಚನೆ ಮಾಡಿ. ಈಗ ನನಗೆ ಬರೀಲಿಕ್ಕೆ ಒಂದು ಚಿತ್ರವನ್ನು ಬರೀಲಿಕ್ಕೆ ಆಸೆ ಆಗ್ತಿದೆ ಅಂತ ಹೇಳಿದರೆ, ನಿಮಗೂ ಆಸೆ ಆದಂಗೆ ಬೇರೆ ಮಕ್ಕಳಿಗೂ ಹಾಗೆ ಆಸೆ ಆಗುತ್ತೆ. ಮಕ್ಕಳ ಜೊತೆಯಲ್ಲಿ ಆಟ ಆಡಬೇಕು ಅನ್ನೋ ಒಂದು ಆಸೆ ಆಗುತ್ತೆ. ಹೌದಲ್ವಾ? ಮಕ್ಕಳು ಅಂದರೆ ಎಲ್ಲರೂ ಸಮಾನರು, ಯಾವುದೇ ರೀತಿಯಾದಂತಹ ತಾರತಮ್ಯ ಮಾಡೋ ಹಾಗಿಲ್ಲ. ಅದರ ಜೊತೆಯಲ್ಲಿ ನಮಗೆ ನಮ್ಮ ಸರ್ಕಾರ ಒಂದು ವಿಚಾರವನ್ನು ಹೇಳಿದೆ ಆಗಲೇ. ಭಾರತ ಸಂವಿಧಾನದಲ್ಲಿ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಪ್ರಾಥಮಿಕ ಶಿಕ್ಷಣಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಅಂದರೆ ಇಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಮಗುವು ಯಾರು 14 ವರ್ಷ ಮುಗಿಯುತ್ತೋ ಅಲ್ಲಿವರೆಗೂ ಸಹ ಪ್ರತಿಯೊಂದು ಮಗುವು ಸಹ ಶಿಕ್ಷಣವನ್ನು ಪಡ್ಕೊಳ್ಳೇಬೇಕು. ಶಿಕ್ಷಣವನ್ನು ಪಡ್ಕೊಂಡಾಗ ನಾವು ತುಂಬ ಚೆನ್ನಾಗಿ ಯೋಚನೆಯನ್ನು ಮಾಡ್ಕೊಳ್ಳೋಕ್ಕಾಗತ್ತೆ ಅಂತ ಹೇಳಿ ಕಡ್ಡಾಯ ಪ್ರಾಥಮಿಕ ಶಿಕ್ಷಣಕ್ಕೂ ಸಹ ಅವಕಾಶ ಕೊಟ್ಟಿದೆ. ಇದರ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹಲವಾರು ಸೌಕರ್ಯಗಳನ್ನು ಒದಗಿಸಿಕೊಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಂತೂ ನಮ್ಮ ಮಕ್ಕಳು ನಿಜವಾಗ್ಲೂ ತುಂಬ ಚೆನ್ನಾಗಿ ಒಳ್ಳೆಯ ಪೋಷಣೆಯನ್ನು ಪಡ್ಕೊಂಡು ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ನಮ್ಮ ಒಂದು SLC ಆಗಿರ್ಬೋದು, PUC ಆಗಿರ್ಬೋದು, ಅತ್ಯುನ್ನತ ಅಂಕಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದೆ ಅಂದರೆ ನಿಜವಾಗ್ಲೂ ನೀವೆಲ್ಲರೂ ಹೆಮ್ಮೆ ಪಡುವಂಥ ಒಂದು ವಿಚಾರನೇ ಹೌದು ಅಲ್ವೇ ಮಕ್ಕಳೇ? ಹಾಗಾಗಿ ನಾವೆಲ್ಲರೂ ಸಹ ಏನು ಮಾಡೋಣ? ಶಿಕ್ಷಣವನ್ನು ಪಡ್ಕೊಳ್ಳೋಣ. ನಿಮ್ಮ ಸ್ನೇಹಿತರಿಗೂ ಸಹ ನೀವು ಹೇಳಬೇಕು ಶಿಕ್ಷಣವನ್ನು ಪಡ್ಕೊಳ್ಳಿ ಅಂತ. ಅವರ ಪೋಷಕರು ಕಳಿಸಿಲ್ಲ ಅಂದರೆ ನೀವೇ ಅವ್ರ ಪೇರೆಂಟ್ಸ್ಗೆ ಹೇಳಿ ಶಾಲೆಗೆ ಕರ್ಕೊಂಡು ಬರಬೇಕು. ಆಯಿತಾ ಮಕ್ಕಳೇ? ಓಕೆ. ಹಾಗೆ ಈ ಮಕ್ಕಳು ಶಿಕ್ಷಣ ಕಲಿಕೆಯಿಂದ ಹೊರಗುಳಿದು ದುಡಿಮೆಯಲ್ಲಿ ತೊಡಗುವುದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗಿದೆ ಮಕ್ಕಳೇ. ಯಾವುದೇ ಮಕ್ಕಳು 14 ವರ್ಷ ತುಂಬವರೆಗೂ ಅವರು ಪಾಠವನ್ನು ಓದ್ಕೊಳ್ದಿರ, ಶಿಕ್ಷಣವನ್ನು ಪಡ್ಕೊಳ್ದಿರ ಕೆಲಸಕ್ಕೆ ಸೇರೋ ಹಾಗಿಲ್ಲ. ಹಾಗೇನಾದರೂ ಸೇರಿದ್ದೇ ಆಗಿದ್ದ ಪಕ್ಷದಲ್ಲಿ ಅದು ಕಾನೂನಿನ ಉಲ್ಲಂಘನೆ ಆಗಿದೆ. ಅದಕ್ಕೋಸ್ಕರ ಒಂದು ಕಾಯ್ದೆಯನ್ನು ತಂದಿದ್ದಾರೆ ನಮ್ಮ ಸರ್ಕಾರ. ಏನಪ್ಪ ಅದು ಕಾಯ್ದೆ ಅಂದರೆ ಬಾಲ ಕಾರ್ಮಿಕ ಕಾಯ್ದೆ. ಇದು 1986ರಲ್ಲಿ ಜಾರಿಗೆ ಬಂದಿದೆ. ಅದರ ಪ್ರಕಾರ ಏನು, ಈ ಒಂದು 14 ವರ್ಷದ ಒಳಗಿನ ಯಾವುದೇ ಮಕ್ಕಳು ದುಡಿಮೆಗೆ ಹಚ್ಚೋ ಹಾಗಿಲ್ಲ, ಅಂದರೆ ದುಡಿಮೆಗೆ ಸೇರಿಸೋ ಹಾಗಿಲ್ಲ. ಈ ಕಾಯ್ದೆಯನ್ನು ಯಾರು ಉಲ್ಲಂಘಿಸ್ತಾರೋ ಆ ಬಾಲ ಕಾರ್ಮಿಕರನ್ನು ನಿಯೋಜಿಸಿಕೊಂಡಂತಹ ವ್ಯಕ್ತಿಗಳಿಗೆ 3 ತಿಂಗಳಿನಿಂದ 1 ವರ್ಷದೊಳಗಿನ ಜೈಲು ಶಿಕ್ಷೆಯನ್ನು ವಿಧಿಸುತ್ತೆ. ಹಾಗಾಗಿ ನಾವೆಲ್ಲರೂ ಪ್ರಬುದ್ಧರು, ಒಳ್ಳೆಯ ಆಲೋಚನೆಯನ್ನು ಮಾಡ್ತಕ್ಕಂಥವ್ರು. ಹಾಗಾಗಿ ನಾವೆಲ್ಲರೂ ಸಹ ನೀವು ಎಲ್ಲ ಜೊತೆ ಸೇರಿದ್ರೆ ಖಂಡಿತವಾಗಿ ಈ ಬಾಲ ಕಾರ್ಮಿಕ ಕಾಯ್ದೆಯನ್ನು ಒಂದು ಅಡಿಯಲ್ಲಿ ಬರ್ತಕ್ಕಂಥ ಶಿಕ್ಷೆಯನ್ನು ಯಾರೂ ಸಹ ತಗೊಳ್ಳಲ್ಲ. ಯಾಕೆ ಯೋಚನೆ ಮಾಡ್ತಿದ್ದೀರಾ? ನಾವೆಲ್ಲರೂ ಶಾಲೆಗೆ ಬಂದುಬಿಡ್ತೀವಲ್ಲ ಮಿಸ್, ನಾವು ಎಲ್ಲಿಂದ ತಗೊಳ್ಳೋದು ಅಂತಿದ್ದೀರಾ? ವೆರಿ ಗುಡ್ ಮಕ್ಕಳ. ನಿಮ್ಮಿಂದ ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ವಿಚಾರ ತಲುಪಬೇಕು. ಸೊ ಇಲ್ಲಿ ನೋಡಿ, ನಿಮ್ಮ TV ಪರದೆ ಮೇಲೆ ಕಾಣಿಸ್ತಿದೆಯಲ್ಲ, ಬಾಲ ಕಾರ್ಮಿಕ ಪದ್ಧತಿಗೆ ನಿಷೇಧ ಅಂತ ಹೇಳಿ, ಚೈಲ್ಡ್ ಲೇಬರ್ ಪ್ರೊಹಿಬಿಟೆಡ್, ಬಾಲಕಾರ್ಮಿಕರನ್ನು ನಿಷೇಧಿಸಿದೆ. ಅವರು ಪೇರೆಂಟ್ಸು, ಪೋಷಕರು ಏನಾದರೂ ನನ್ನ ಮಗುನ ಕೆಲಸಕ್ಕೆ ಸೇರಿಸ್ಕೊಳ್ಳಿ ಅಂತ ಹೇಳಿದ್ರು ಸಹ ಅವರು ಕೆಲಸಕ್ಕೆ ಸೇರಿಸ್ಕೊಳ್ಳೋ ಹಾಗಿಲ್ಲ. ಸೊ ಆಗ ಸೇರಿಸ್ಕೊಂಡ್ರೆ ಏನಾಗುತ್ತೆ? ಶಿಕ್ಷೆಯನ್ನು ಅನುಭವಿಸ್ಬೇಕಾಗತ್ತೆ. ಈ ಬಾಲಕಾರ್ಮಿಕ ಪದ್ಧತಿಗೆ ಹಾಗಾದರೆ ಎಲ್ಲೆಲ್ಲಿ ಸೇರಿಸ್ಕೋಬೋದು? ನಿಷೇಧ ಇರುವಂತಹ ಪ್ರಮುಖ ಸ್ಥಳಗಳು ಯಾವ್ದ್ಯಾವುದು? ನೀವೇ ಹೇಳಿಬಿಡ್ತಾ ಇದ್ದೀರಾ ಮಿಸ್, ನಾನು ಅಲ್ಲಿ ಮಕ್ಕಳು ನೋಡಿದೆ ಅಂತ. ಕರೆಕ್ಟ್ ಮಕ್ಕಳ. ರೈಲ್ವೆಗೆ ಸಂಬಂಧಿಸಿದ ಕೆಲಸಗಳು ಮತ್ತು ಕಾಮಗಾರಿಗಳು, ಮತ್ತು ಆಟೋಮೊಬೈಲ್ ವರ್ಕ್ಶಾಪ್ಗಳಿರಬಹುದು, ಗ್ಯಾರೇಜ್ಗಳಿರಬಹುದು,
ಮಗ್ಗ ಅಥವಾ ಗಣಿಗಳಿರಬಹುದು, ವಿಷಕಾರಿ ಅಥವಾ ಸ್ಫೋಟಕಗಳ ನಿರ್ವಹಣೆಯಲ್ಲಿರ್ಬೋದು, ನಿರ್ವಹಣಾ ಘಟಕಗಳಲ್ಲಿರ್ಬೋದು, ಬಾರು, ಹೋಟೆಲ್ ಮತ್ತು ಮನರಂಜನಾ ಸ್ಥಳಗಳಲ್ಲಿರ್ಬೋದು, ಸರ್ಕಸ್ಸು, ಗಾಜು ಉತ್ಪನ್ನ ಮಾಡೋ ಒಂದು ಕಾರ್ಖಾನೆಯಲ್ಲಿರ್ಬೋದು, ಸಿಮೆಂಟು, ಬೆಂಕಿಪಟ್ಟಣ, ಪಟಾಕಿ, ಅರಗು, ಸೋಪು, ಸೀಸ, ಪಾದರಸ, ಕೀಟನಾಶಕಗಳನ್ನು ಉತ್ಪಾದನೆ ಮಾಡುವಂಥ ಕೈಗಾರಿಕೆಗಳಿರಬಹುದು, ಯಾವುದೇ ಕೈಗಾರಿಕೆ ಇರ್ಬೋದು ಮಕ್ಕಳ, ಅಥವಾ ಹೋಟೆಲ್ಗಳಿರ್ಬೋದು, ಅಥವಾ ಸರ್ಕಸ್ ಅಂತ ಹೇಳಿ ಸರ್ಕಸ್ ಮಕ್ಕಳಿಗೆ ಇಲ್ಲಿಂದ ಆ ಕಡೆ ಜಿಗಿಯೋದು ಎಲ್ಲ ಮಾಡೋದು ತುಂಬ ಖುಷಿ ಇರುತ್ತೆ, ಹೌದಲ್ವಾ? ಹಂಗಂತ ಶಿಕ್ಷಣವನ್ನು ಪಡ್ಕೊಳ್ದಿರ ಅವರು ಆ ಉದ್ಯೋಗದಲ್ಲಿ ನಿರತವಾಗೋದು ಕಾನೂನು ಬಾಹಿರವಾಗಿರುತ್ತೆ. ಈ ಸ್ಥಳಗಳಲ್ಲಿ ಕೆಲಸ ಮಾಡಲು ಮಕ್ಕಳನ್ನು ಖಂಡಿತವಾಗಿ ಬಳಸ್ಕೊಳ್ಳೋ ಹಾಗಿಲ್ಲ, ಅದು ಅಪರಾಧ ಆಗತ್ತೆ ಅಂತ ನಮ್ಮ ಬಾಲ ಕಾರ್ಮಿಕರ ಪದ್ಧತಿಗೆ ಕಾರ್ಮಿಕ ಪದ್ಧತಿಗೆ ನಿಷೇಧ ಇರ್ತಕ್ಕಂಥ ಕೆಲವು ಸ್ಥಳಗಳನ್ನು ನಾನು ನಿಮಗೆ ಹೇಳಿದ್ದೇನೆ. ಮತ್ತು ಇನ್ಯಾವುದೇ ಸ್ಥಳ ಇರಬಹುದು ಇದರಲ್ಲಿ ಬಿಟ್ಟಿರೋದು. ಯಾರೂ ಸಹ 14 ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಮಕ್ಕಳು ಎಲ್ಲಿಗೆ ಹೋಗಬಾರ್ದು? ವೆರಿ ಗುಡ್, ನಾವು ಕೆಲಸ ಮಾಡೋಕ್ಕೆ ಹೋಗಬಾರ್ದು, ಹೌದಲ್ವಾ? ಅಂದರೆ ನಮ್ಮ ಒಂದು ಪ್ರಮುಖ ಉದ್ದೇಶ ಏನಾಗಾದರೆ ಶಿಕ್ಷಣವನ್ನು ಪಡ್ಕೊಳ್ಳೋದು. ಬರೀ 14 ವರ್ಷ ಅಷ್ಟೇ ಅಲ್ಲ, ನನಗೆ ಗೊತ್ತು ನೀವೆಲ್ಲರೂ ಸಹ ಕಾಲೇಜು ಶಿಕ್ಷಣವನ್ನು ಪಡ್ಕೊಳ್ತೀರಿ, ಉನ್ನತ ಶಿಕ್ಷಣವನ್ನು ಪಡ್ಕೊಳ್ತೀರಿ ಅಲ್ವೇ ಮಕ್ಕಳೇ? ವೆರಿ ಗುಡ್, ನೀವು ನಮಗೆಲ್ಲರಿಗೂ ಪ್ರಾಮಿಸ್ ಮಾಡ್ತಿದ್ದೀರಿ ಅಲ್ವಾ? ಹಾಗಾದರೆ ನಮ್ಮ ದೇಶದ ಒಂದು ಮಹಾತ್ಮ ಗಾಂಧೀಜಿಯವರು ಇರಬಹುದು, ಯಾರೇ ಕಂಡಿರ್ತಕ್ಕಂಥ ಕನಸು ನನಸಾಗ್ತಿದೆ, ಇನ್ನೂ ಉನ್ನತ ಪ್ರಗತಿಯನ್ನು ಸಾಧಿಸುತ್ತೆ ಅಂತ ಹೇಳಿ ಭರವಸೆ ಪಡ್ಕೊಳ್ಬೋದಾ ಮಕ್ಕಳೇ? ಓಕೆ ಮಕ್ಕಳೇ, ಗುಡ್. ಹಾಗಾದರೆ ಈ ಮಾನವ ಹಕ್ಕುಗಳ ರಕ್ಷಣೆ ನಿಮಗೆ ಗೊತ್ತಿದೆ. ಈಗ ಆಲ್ರೆಡಿ ನಾನು ಹೇಳಿದೆ, ಮಾನವ ಹಕ್ಕುಗಳು, ಮಕ್ಕಳ ಹಕ್ಕುಗಳು ಹಾಗೂ ಮಹಿಳೆಯರ ಹಕ್ಕುಗಳು ಮಾನವನ ಜೀವನಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಹಕ್ಕುಗಳಾಗಿದೆ. ಇವುಗಳ ಉಲ್ಲಂಘನೆ ಆಗದಂತೆ ಸಂರಕ್ಷಣೆ ಮಾಡಲು ವಿಶ್ವ ಮಟ್ಟದಲ್ಲಿ ವಿಶ್ವ ಮಾನವ ಹಕ್ಕು ಅಂದರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಅಲ್ವಾ ಮಕ್ಕಳ? ವಿಶ್ವ ಮಟ್ಟ ಅಂದರೆ ಹಲವಾರು ಹಲವಾರು ದೇಶಗಳನ್ನು ಸೇರಿಸ್ಕೊಂಡು ಒಂದು ವಿಶ್ವಸಂಸ್ಥೆ ಅಂತ ಮಾಡ್ಕೊಂಡಿದ್ರಲ್ಲ, ಆ ವಿಶ್ವ ಮಟ್ಟದಲ್ಲಿ ವಿಶ್ವ ಮಾನವ ಹಕ್ಕು ಇದೆ. ಹಾಗೆ ರಾಷ್ಟ್ರಗಳ ಮಟ್ಟದಲ್ಲಿ ರಾಷ್ಟ್ರ ಮಾನವ ಹಕ್ಕು ಆಯೋಗ ಇದೆ. ಹಾಗೆಯೇ ನಮ್ಮ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಇದೆ. ಇವೆಲ್ಲವೂ ಸಹ ಇದ್ದು ಈ ಮಾನವ ಹಕ್ಕುಗಳನ್ನು ಯಾರಾದರೂ ಉಲ್ಲಂಘನೆಯನ್ನು ಮಾಡಿದರೆ ಅದನ್ನು ತಡೀಲಿಕ್ಕೆ ಅಂತ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುತ್ತೆ. ಚಿತ್ರದ ಮೇಲೆ, ಪರದೆಯ ಮೇಲೆ ನಮ್ಮ ಭಾರತದ ಬಾವುಟ ನೋಡಲಿಕ್ಕೆ ಒಂಥರ ಖುಷಿ ಅಲ್ವಾ ಮಕ್ಕಳ? ಎಲ್ಲರೂ ನಗು ಒಂಥರ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಒಂದು ಆತ್ಮಾಭಿಮಾನ ಮನಸ್ಸಿನಿಂದ ಹುಟ್ಟು ಬರುತ್ತೆ. ಅದೇ ಹೇಳೋದು ದೇಶಾಭಿಮಾನ ಅಂತ. ಹಾಗೆ ಭಾರತದ ಪಕ್ಕದಲ್ಲಿ ಒಂದು ಚಿತ್ರ ಕಾಣಿಸಿದೆ ಅಲ್ವಾ ಮಕ್ಕಳೇ? ಈ ಚಿತ್ರನೇ ನಮ್ಮ ವಿಶ್ವಸಂಸ್ಥೆಯ ಒಂದು ಲೋಗೋ. ಅರ್ಥ ಆಯ್ತಾ ಮಕ್ಕಳೇ? ಹಾಗೆ ನೀವು ಇಷ್ಟೂ ವಿಚಾರಗಳನ್ನು ಮಾನವ ಹಕ್ಕುಗಳಂದ್ರೇನು, ಅದರ ಅರ್ಥ ಏನು, ಮೂಲಭೂತ ಹಕ್ಕು ಅಂದ್ರೇನು ಅನ್ನೋದನ್ನು ಸಂಕ್ಷಿಪ್ತವಾಗಿ ಎಲ್ಲ ತಿಳ್ಕೊಂಡಿದ್ದೀರಿ, ನನಗೆ ಗೊತ್ತು. ಹಾಗಾದರೆ ಈಗ ನೀವೇನು ಮಾಡಬೇಕು? ಒಂದು ಚಟುವಟಿಕೆಯನ್ನು ಮಾಡಬೇಕು. ಮಾಡ್ತೀರಿ ಅಲ್ವಾ? ನಂಗೆ ಗೊತ್ತು ನಿಮಗೆ ಚಟುವಟಿಕೆ, ಆ್ಯಕ್ಟಿವಿಟಿ ಅಂದರೆ ತುಂಬ ಖುಷಿ ಅಂತ. ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಕಂಡ ಮಾನವ ಹಕ್ಕುಗಳ ಉಲ್ಲಂಘನೆಯ ಚಿತ್ರವನ್ನು ಸಂಗ್ರಹಿಸಿ ಒಂದು ಆಲ್ಬಮನ್ನು ತಯಾರಿಸಬೇಕು. ಈ ಒಂದು ವಿಚಾರದ ಬಗ್ಗೆ ಯಾವುದಾದ್ರೂ ಒಂದು ಘಟನೆಯನ್ನು ಕುರಿತು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಒಂದು ಪ್ರಬಂಧವನ್ನು ರಚನೆ ಮಾಡಿಕೊಂಡು ನಿಮ್ಮ ಶಾಲೆಯ ಶಿಕ್ಷಕರಿಗೆ ತೋರಿಸ್ಬೇಕು ಮಕ್ಕಳೇ. ತೋರಿಸ್ತೀರಿ ಅಲ್ವಾ? ವೆರಿ ಗುಡ್, ನೀವು ತೋರಿಸ್ತೀರಿ ಅನ್ನೋ ಭರವಸೆ ನನಗಿದೆ. ಹಾಗಾದರೆ ಅದ್ರ ಜೊತೆಯಲ್ಲಿ ಈ ಒಂದು ಪ್ರಶ್ನೆಗಳಿದೆಯಲ್ಲ, ಆ ಪ್ರಶ್ನೆಗಳಿಗೂ ಸಹ ನಿಮ್ಮ ಪಠ್ಯಪುಸ್ತಕವನ್ನು ಓದ್ಕೊಂಡು ಮತ್ತು ಈಗ ಹೇಳಿದಂಥ ವಿಚಾರಗಳನ್ನು ಪಾಯಿಂಟ್ ಮಾಡ್ಕೊಂಡಿರ್ತೀರಲ್ವ, ಅದನ್ನು ನೋಡಿಕೊಂಡು ಉತ್ತರವನ್ನು ಬರೀಬೇಕು. ಹಾಗಾದರೆ ಮಕ್ಕಳೇ, ಈ ಒಂದು ಮಾನವ ಹಕ್ಕುಗಳ ಅರ್ಥ, ಅದು ನಾವು ಯಾಕೆ ಅನುಸರಿಸ್ಕೊಳ್ಬೇಕು, ಅದರ ಪ್ರಾಮುಖ್ಯತೆ ಏನು, ಅದರ ವಿಧಗಳೇನು, ಆ ಒಂದು ಮಾನವ ಹಕ್ಕುಗಳಿಗೆ ತೊಂದರೆಯಾದರೆ ನಾವು ಯಾವ ಮೊರೆಯನ್ನು ಹೋಗಬೇಕು ಅನ್ನೋ ಪ್ರತಿಯೊಂದು ವಿಚಾರವನ್ನು ಸಂಕ್ಷಿಪ್ತವಾಗಿ ಈ ಒಂದು ಅವಧಿಯಲ್ಲಿ ತಿಳ್ಕೊಂಡಿದ್ದೀರಿ ಅಲ್ವೇ ಮಕ್ಕಳೇ? ತಿಳ್ಕೊಂಡಿದ್ದೀರಿ ಚೆನ್ನಾಗಿ ಅಂತ ಭಾವಿಸ್ಕೊಳ್ತೇನೆ. ಧನ್ಯವಾದಗಳು. ನಂದಿನಿ ಎ,
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾಜರಹಳ್ಳಿ, ಬೆಂಗಳೂರು ದಕ್ಷಿಣ ವಲಯ 1, ಬೆಂಗಳೂರು ದಕ್ಷಿಣ ಜಿಲ್ಲೆ. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ